ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೃಷಿಕನ್ ಕಂಪನಿಯ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕವಾದ ಸ್ವಾಗತ. ರೈತರೇ, ಇವತ್ತು ನಾವು ಕೃಷಿಕನ್ ಕಂಪನಿಯ ಪ್ರಕಾರ ಹೇಳುವ ಮಾಹಿತಿ ಏನೆಂದರೆ, ನಾವು ಹೊಲಗಳಲ್ಲಿ ಬೆಳೆಯುತ್ತಿರುವ ಬೆಳೆಯನ್ನು ನಾವು ಕೇವಲ ಸ್ಪ್ರೇಯಿಂಗ್ ಮಾಡೋದ್ರ ಮುಖಾಂತರ ಮತ್ತು ಗೊಬ್ಬರ ಕೊಡೋದ್ರ ಮುಖಾಂತರ ಬೆಳೆಯುತ್ತಿರಬಹುದು. ಆದರೆ ನಾವು ಹೊಲಗಳಲ್ಲಿ ಫಸ್ಟಾಗಿ ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆ ಕ್ರಮ ಏನು ಅಂದರೆ, ಬಾರ್ಡರ್ ಕ್ರಾಪ್ ಅಂದರೆ ನಾವು ಹೊಲದ ಅಂಚುಗಳಲ್ಲಿ ಬೋಧಗಳಲ್ಲಿ ತೊಗರಿ ಆಗಿರ್ಬೋದು ಅಥವಾ ಜೋಳ ಈ ಥರ ಒಂದು ಬೆಳೆಯನ್ನು ಹಾಕಿಕೊಂಡರೆ ನಿಮಗೆ ಹೊರಗಡೆಯಿಂದ ಆಗ್ತಕ್ಕಂಥ ಬೆಳೆಗಳಿಂದ ನಷ್ಟವನ್ನು ತಡೆಗಟ್ಟಬಹುದು. ಇದರ ಜೊತೆಗೆ ಹೊಲಗಳಲ್ಲಿ ಚೆಂಡು ಹೂವು ಬೆಳೆಯುವುದರಿಂದ ನಿಮಗೆ ಹುಳಗಳಿಂದ ನಮ್ಮ ಬೆಳೆಗೆ ಮಾಡುವ ತೊಂದರೆಯನ್ನು ಚೆಂಡು ಹೂವು ಆದಷ್ಟು ತಡೆಗಟ್ಟುತ್ತದೆ. ಇದರ ಜೊತೆಗೆ ನಾವು ಪ್ರತಿಯೊಂದು ಕೃಷಿಕನ್ ಕಂಪನಿಯು ಸ್ಟಾರ್ಟಿಂಗಿಂದ ಹೇಳುತ್ತಿರುವುದೇನೆಂದರೆ, ಸ್ಟಿಕ್ಕಿ ಟ್ರಾಪ್ಸ್ ಅಂದರೆ ನೀಲಿ ಅಂಟು ಬಲೆ ಇರ್ಬೋದು, ಬಿಳಿ ಅಂಟು ಬಲೆ ಮತ್ತು ಹಳದಿ ಕಲದ ಬಲೆಗಳನ್ನು ನೀವು ಹೊಲಗಳಲ್ಲಿ ಹಾಕೋದ್ರಿಂದ ನೀವು ಬ್ಲ್ಯಾಕ್ ಥ್ರಿಪ್ಸ್ ಆಗಿರ್ಬೋದು, ವೈಟ್ ಫ್ಲೈ ಮತ್ತು ಥ್ರಿಪ್ಸು, ಮೈಟ್ಸ್ ಈ ಥರ ಎಲ್ಲ ಒಂದು ಹಾನಿಕಾರಕ ಕೀಟಗಳನ್ನು ಈ 3 ಪದ್ಧತಿಯನ್ನು ಅನುಸರಿಸಿದರೆ ಭಾಗಶಃ ರೋಗಗಳನ್ನು ನಾವು ಆರಂಭದಲ್ಲೇ ತಡೆಗಟ್ಟಬಹುದು. ನಾವು ಕೇವಲ ಸ್ಪ್ರೇಯಿಂಗ್ ಮತ್ತು ಫರ್ಟಿಲೈಸರ್ ಹಾಕುವ ಆಗ ತೆಗೆದುಕೊಳ್ಳುವಂಥ ಶ್ರಮ ಏನಿದೆ, ಆದರೆ ಸ್ವಲ್ಪ ಭಾಗ ಮಾತ್ರ ನೀವು ಇದರಲ್ಲಿ ಮೀಸಲಿಟ್ಟರೆ ನಿಮ್ಮ ಬೆಳೆಗಳನ್ನು ಎಷ್ಟೋ ಹಾನಿಕಾರಕ ಕ್ರಿಮಿ ಕೀಟಗಳಿಂದ ಬಾಧೆಗಳಿಂದ ರಕ್ಷಿಸಿಕೊಳ್ಳಬಹುದು. ಜೊತೆಗೆ ಉತ್ತಮ ಇಳುವರಿಯೂ ಪಡೆಯಬಹುದು. ದಯವಿಟ್ಟು ರೈತರು ಅನುಸರಿಸಿ ಮಣ್ಣು ಹಾಗೂ ಬೆಳೆಗಳನ್ನು ಕೆಮಿಕಲ್ನಿಂದ ಆದಷ್ಟು ದೂರ ಇರಿಸಿ ಒಳ್ಳೆಯ ಬೆಳೆ ತೆಗೆದುಕೊಳ್ಳೋಕ್ಕೆ ಪ್ರಯತ್ನಿಸಿ. ಥ್ಯಾಂಕ್ ಯು.